Good afternoon, students. All of you, good afternoon. In the last video, we discussed in solutions chapter, that is concentration terms. In that concentration terms, we discussed it's very important. That is mole fraction and that is mass percentage in the last video. Remember, mole fraction and mass percentage, and also certain problems on molarity. One problem on molarity, one problem on molality, one problem on mole fraction we discussed. Next we'll discuss that is a volume percentage. Volume percentage. It's very important. ಅರ್ಥ ಆಯ್ತಾ? ಏನು ಸರ್ ವಾಲ್ಯೂಮ್ ಪರ್ಸೆಂಟೇಜ್? ಫಸ್ಟ್ ನಾವು ಮಾಸ್ ಪರ್ಸೆಂಟೇಜ್ ಡಿಸ್ಕಸ್ ಮಾಡಿದ್ವಲ್ಲ, ಅದು ಗೊತ್ತಾದಂಗೆ ನಿಮಗೆ. ಏನು ಸರ್ ಮಾಸ್ ಪರ್ಸೆಂಟೇಜ್? ವೆರಿ ಸಿಂಪಲ್. ದ ಮಾಸ್ ಆಫ್ ಎ ಸಾಲ್ಯೂಟ್ ಅಥವಾ ದ ವೇಟ್ ಆಫ್ ಎ ಸಾಲ್ಯೂಟ್ in grams is dissolved in 100 grams of a solution. 100 grams of a solution is called as, that is mass percentage. Remember, ಅರ್ಥ ಆಯ್ತಾ? W by W ಲೆಕ್ಕ ಇದೆಯಾ? ಇದು ಈ W ಬಂದು ಮಾಸ್ ಆಫ್ ಸಾಲ್ಯೂಟ್, ವೇಟ್ ಆಫ್ ಸಾಲ್ಯೂಟ್. ಈ W ಬಂದು ಮಾಸ್ ಆಫ್ ಸೊಲ್ಯೂಷನ್, ಮಾಸ್ ಆಫ್ ಅಥವಾ ವೇಟ್ ಆಫ್ ಸೊಲ್ಯೂಷನ್. ಅರ್ಥ ಆಯ್ತಾ? ಇವಾಗ ವಾಲ್ಯೂಮ್ ಪರ್ಸೆಂಟೇಜ್ ನ ಏನಂತ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದ್ರೆ, that is V by V. V by V. ಅರ್ಥ ಆಯ್ತಾ? ಏನ್ ಸರ್ V by V ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್? ಅರ್ಥ ಆಯ್ತಾ? ಈ V ಏನು? ಅರ್ಥ ಆಯ್ತಾ? ದಟ್ ಈಸ್ ವಾಲ್ಯೂಮ್ ಆಫ್ ಸಾಲ್ಯೂಟ್. ಈ V ಏನು? ವಾಲ್ಯೂಮ್ ಆಫ್ ಸೊಲ್ಯೂಷನ್. ಅರ್ಥ ಆಯ್ತಾ? ಈ ವಿ ವಾಲ್ಯೂಮ್ ಆಫ್ ಸಾಲ್ಯೂಟ್, ಈ ವಿ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಅರ್ಥ ಆಯ್ತಾ? ಇದು ಸಾಲ್ಯೂಟ್ ವಾಲ್ಯೂಮ್, ಇದು ಸೊಲ್ಯೂಷನ್ ವಾಲ್ಯೂಮ್. ಏನ್ ಸರ್ ವಾಲ್ಯೂಮ್ ಪರ್ಸೆಂಟೇಜ್ ಅಂದ್ರೆ? ವೆರಿ ಸಿಂಪಲ್. ದ ವಾಲ್ಯೂಮ್ ಆಫ್ ಎ ಸಾಲ್ಯೂಟ್, ದ ವಾಲ್ಯೂಮ್ ಆಫ್ ಎ ಸಾಲ್ಯೂಟ್ ಇನ್ ml. ಬರೀ ದ ವಾಲ್ಯೂಮ್ ಆಫ್ ಎ ಸಾಲ್ಯೂಟ್ ಇನ್ ml ಅಥವಾ CMQ, ಮಿಲಿಲೀಟರ್ಸ್. ಅರ್ಥ ಆಯ್ತಾ? ಈಸ್ ಡಿಸಾಲ್ವ್ಡ್ ಇನ್, ಈಸ್ ಡಿಸಾಲ್ವ್ಡ್ ಅಂತ ಬರೀ, ಅಥವಾ ಪ್ರೆಸೆಂಟ್ ಎಲ್ಲ ಒಂದೇ. ಈಸ್ ಡಿಸಾಲ್ವ್ಡ್ ಇನ್ 100 ml. 100 ml ಅದು ವಾಲ್ಯೂಮ್ ಅಲ್ಲಿ ಇರಬೇಕು ಆಫ್ ಎ ಸೊಲ್ಯೂಷನ್. or 90 ml of solvent. ಅರ್ಥ ಆಯ್ತಾ? that is called ಏನು? ವಾಲ್ಯೂಮ್ ಪರ್ಸೆಂಟೇಜ್. ವಾಲ್ಯೂಮ್ ಪರ್ಸೆಂಟೇಜ್ ಅಥವಾ ಪೂರ್ತಿ ಬೇಡ, ವಾಲ್ಯೂಮ್ ಪರ್ಸೆಂಟೇಜ್. ಅರ್ಥ ಆಯ್ತಾ? ಕ್ಲೋಸ್ ಇನ್ವರ್ಟೆಡ್ ಕಾಮರ್ಸ್. ದ ವಾಲ್ಯೂಮ್ ಆಫ್ ಎ ಸಾಲ್ಯೂಟ್ ಇನ್ ml, milliliters. The volume of solute in milliliters is dissolved in 100 milliliters. 100 milliliters of a solution ಅಥವಾ 90 ml of solvent is called as volume percentage. ವಾಲ್ಯೂಮ್ ಪರ್ಸೆಂಟೇಜ್. ಈ ವಾಲ್ಯೂಮ್ ಪರ್ಸೆಂಟೇಜ್ ನ ಫಾರ್ಮುಲಾ ಏನಪ್ಪ? ವೆರಿ ಸಿಂಪಲ್. That is volume percentage is equal to volume of solute in ml ಅರ್ಥ ಆಯ್ತಾ? by total volume of the solution. Total volume of solution into 100. Into 100. The total volume of solution in ml also. Milliliters into 100. This is the formula we are going to using. ಅರ್ಥ ಆಯ್ತಾ? ವಾಲ್ಯೂಮ್ ಆಫ್ ದ ಸಾಲ್ಯೂಟ್
ಯಾವುದೋ ಒಂದು ಸಾಲ್ಯೂಟ್ನ ವಾಲ್ಯೂಮ್ ಆಫ್ ದ ಸಾಲ್ಯೂಟ್ ಇನ್ ml by total volume of the solution in ml into 100, that is percentage ಗೋಸ್ಕರ. ಅರ್ಥ ಆಯ್ತಾ? This is the formula we are going to using to calculate the volume percentage. ಏನು ಸರಿ ವಾಲ್ಯೂಮ್ ಪರ್ಸೆಂಟೇಜ್? ಅರ್ಥ ಆಯ್ತಾ? What is the meaning of 10% volume solution means? ಏನು ಸರ್? ವೆರಿ ಸಿಂಪಲ್. 10% ಅಂದರೆ ಫಾರ್ ಎಕ್ಸಾಂಪಲ್ that is a 10% of that is a ethylene glycol is dissolved in 90 ml of water. ವಾಟರ್ ಇಂದ ಸಾಲ್ವೆಂಟ್ ತಾನೆ, ಟೋಟಲ್ ಏನಾಗುತ್ತೆ 100 ml ಆಫ್ ಸೊಲ್ಯೂಷನ್ ಆಗುತ್ತೆ. ದಟ್ ಈಸ್ ದ ಮೀನಿಂಗ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಾಟ್ ಈಸ್, ಅರ್ಥ ಆಯ್ತಾ? ಇಲ್ಲ ನೀವು ವಾಲ್ಯೂಮ್ ಪರ್ಸೆಂಟೇಜ್ ಇನ್ನೂ ಕೊಡ್ಬೋದು ಬೇಕಾದ್ರೆ. ಅರ್ಥ ಆಯ್ತಾ? ಏನು ಸರ್? 35% ಆಫ್ ವಾಲ್ಯೂಮ್ ಬೈ ವಾಲ್ಯೂಮ್ ಸೊಲ್ಯೂಷನ್, 35% ವಾಲ್ಯೂಮ್ ಬೈ ವಾಲ್ಯೂಮ್ ಸೊಲ್ಯೂಷನ್ ಅಥವಾ ಇಥಿಲಿನ್ ಗ್ಲೈಕಾಲ್. ಅರ್ಥ ಆಯ್ತಾ? ಯೂಸ್ಡ್ ಆಸ್ ಎ ಆಂಟಿ ಫ್ರೀಸ್ ಇನ್ ಕಾರ್ಸ್, that is coolers, that is air coolers. ಅರ್ಥ ಆಯ್ತಾ? ಆಂಟಿಫ್ರೀಸ್ ಏಜೆಂಟ್ 35% ಬೈ ವಾಲ್ಯೂಮ್. ನೋಡಿ 35% ಆಫ್ ವಾಲ್ಯೂಮ್ ಬೈ ವಾಲ್ಯೂಮ್ ಸೊಲ್ಯೂಷನ್ ಮೀನ್ಸ್, ಅಥವಾ 30% ಆಫ್ ವಾಲ್ಯೂಮ್ ಬೈ ವಾಲ್ಯೂಮ್ ಸೊಲ್ಯೂಷನ್. ಅರ್ಥ ಆಯ್ತಾ? of ethylene glycol, a solution ethylene glycol, solution of ethylene glycol is used as an antifreeze agent in, that is radiators of cars. Cars na radiators alli ಈ ಒಂದು 35% ಆಫ್ ethylene glycol ಯೂಸ್ ಮಾಡ್ತಾರೆ. ಅದರ ಮೀನಿಂಗ್ ಏನು? ಅದರ ಕಾನ್ಸಂಟ್ರೇಷನ್ 35% ಅಲ್ಲಿ ವಾಲ್ಯೂಮ್ ಬೈ ವಾಲ್ಯೂಮ್ ಆ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಯಾವ್ದು? ಇಥಿಲಿನ್ ಗ್ಲೈಕಾಲ್ ಸೊಲ್ಯೂಷನ್. ಇಥಿಲಿನ್ ಗ್ಲೈಕಾಲ್ ಸೊಲ್ಯೂಷನ್, ದಟ್ ಈಸ್ ದ ಸೊಲ್ಯೂಷನ್ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಆಸ್ ಎ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ದೇ ಮೇ ಬಿ ಎ ಚಾನ್ಸ್. ಕಾರ್ ಅಥವಾ 4 ವೀಲರ್ ಯಾವುದೇ ಆಗಿರ್ಬೋದು, ಬಸ್, ಕಾರ್, ಲಾರಿ. ಅರ್ಥ ಆಯ್ತಾ? ರೇಡಿಯೇಟರ್ಸ್ ಅಲ್ಲಿ ಆಂಟಿ ಫ್ರೀಸ್ ಏಜೆಂಟ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಇಥಿಲಿನ್ ಗ್ಲೈಕಾಲ್. ಅದು 35% ವಾಲ್ಯೂಮ್ ಬೈ ವಾಲ್ಯೂಮ್. ಅರ್ಥ ಆಯ್ತಾ? ಕಾನ್ಸಂಟ್ರೇಷನ್ ಅಲ್ಲಿ ಇಥಿಲಿನ್ ಗ್ಲೈಕಾಲ್ ಸೊಲ್ಯೂಷನ್ ಯೂಸ್ ಮಾಡ್ತೀವಿ. ಇದ್ರ ಮೀನಿಂಗ್ ಗೊತ್ತಾಯ್ತಾ? ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಂಟಿಫ್ರೀಸ್ ಏಜೆಂಟ್ ಆಗಿ. ಅರ್ಥ ಆಯ್ತಾ? ಆಂಟಿಫ್ರೀಸ್ ಏಜೆಂಟ್ ಆಗಿ ಅಂದ್ರೆ ನಾವು ಈ 4 ವೀಲರ್, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಅರ್ಥ ರೇಡಿಯೇಟರ್ಸ್ಗೆ ವಾಟರ್ ಆ್ಯಡ್ ಮಾಡ್ತೀವ. ವಾಟರ್ ಆ್ಯಡ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಸಿಮ್ಲಾ ಅಂತ ಕಡೆ ಅಂದರೆ ತುಂಬ ಕೋಲ್ಡ್ ಇರ್ತಕ್ಕಂಥ ಒಂದು 0% ಅಲ್ಲಿ ದಟ್ ಈಸ್ ಟೆಂಪರೇಚರ್ ಇದ್ದರೆ ಅವಾಗ ಏನಾಗುತ್ತೆ, 0 ಡಿಗ್ರಿಯಲ್ಲಿ ಟೆಂಪರೇಚರ್ ಇತ್ತು ಅಂದರೆ ಅರ್ಥ ಆಯ್ತಾ ಏನಾಗುತ್ತೆ, ಹೆಪ್ಪುಗಟ್ಬಿಡುತ್ತೆ. ಅರ್ಥ ಆಯ್ತಾ? ಅದರಲ್ಲಿ ಆಂಟಿಫ್ರೀಸ್ ಏಜೆಂಟ್ ಆಗಿ ಇಥಿಲಿನ್ ಗ್ಲೈಕಾಲ್ ಆ್ಯಡ್ ಮಾಡ್ತಾರೆ. ಯಾವ್ದು ಆ್ಯಡ್ ಮಾಡ್ತಾರೆ ಅಂತ ಚೆನ್ನಾಗಿ ತಿಳ್ಕೊಂಡಿದೆ ನಿಮಗೆ, CT ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಲ್ಲಿಗೆ ವಾಲ್ಯೂಮ್ ಪರ್ಸೆಂಟೇಜ್ ಅರ್ಥ ಆಗಿದೆಯಾ? ಏನು ವಾಲ್ಯೂಮ್ ಪರ್ಸೆಂಟೇಜ್? ದ ವಾಲ್ಯೂಮ್ ಆಫ್ ಎ ಸಾಲ್ಯೂಟ್ ಇನ್ ml ಈಸ್ ಡಿಸಾಲ್ವ್ಡ್ ಅಥವಾ ಈಸ್ ಪ್ರೆಸೆಂಟ್ ಇನ್ 100 ml of a solution ಅಥವಾ 90 ml of solvent is called as volume percentage. ಅರ್ಥ ಆಯ್ತಾ? ಅದು ಫಾರ್ಮುಲಾ ಕೂಡ ಗೊತ್ತಿದೆಯಾ? ನೆಕ್ಸ್ಟ್, ವಾಲ್ಯೂಮ್ ಬೈ ಅಥವಾ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ನೆಕ್ಸ್ಟ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. Mass by volume percentage. What is the denotation? W by V. W ಅಂದ್ರೆ ಮಾಸ್, V ಅಂದ್ರೆ ವಾಲ್ಯೂಮ್. ಅರ್ಥ ಆಯ್ತಾ? W by V. ಏನ್ ಸರ್ ಇದು? ಮಾಸ್ ಆಫ್ ಎ ಸಾಲ್ಯೂಟ್ ಅಥವಾ ವೆಯ್ಟ್ ಆಫ್ ಎ ಸಾಲ್ಯೂಟ್. ಅರ್ಥ ಆಯ್ತಾ? ಸಾಲ್ಯೂಟ್ ವೆಯ್ಟ್ ಅದು. ಅರ್ಥ ಆಗಿದೆಯಾ? ದಟ್ ಈಸ್ ಸಾಲ್ಯೂಟ್ ವೆಯ್ಟ್. ಇದೇನಿದೆ? ಸೊಲ್ಯೂಷನ್ ವಾಲ್ಯೂಮ್.
ವಿ ಅಂದ್ರೇನು? ವಾಲ್ಯೂಮ್ ಆಫ್ ದ ಸೊಲ್ಯೂಷನ್, ಮಾಸ್ ಆಫ್ ಸಾಲ್ಯೂಟ್. ಡಬ್ಲ್ಯೂ ಅಂದರೆ ಅರ್ಥ ಆಯ್ತಾ? ಈ ಥರ ಡಿನೋಟ್ ಮಾಡ್ತೀವಿ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಏನು ಸರ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಡೆಫಿನೇಷನ್? ವೆರಿ ಸಿಂಪಲ್. ದ ಮಾಸ್ ಆಫ್ ಎ ಸಾಲ್ಯೂಟ್ ಇನ್ ಗ್ರಾಮ್ಸ್, ಗ್ರಾಮ್ಸ್ ತಾನೆ ವೇಟ್ ತಾನೆ, ದ ಮಾಸ್ ಆಫ್ ಎ solute in grams, the mass of a solute in grams is dissolved in ಅಥವಾ is present in is dissolved in 100 ml. ಅರ್ಥ ಆಯ್ತಾ? 100 ml milliliters, 100 ml of solution is called mass by volume percentage. Mass by volume percentage. ಅರ್ಥ ಆಯ್ತಾ? The mass of a solute in grams, ಅದು important. The mass of a solute in grams is dissolved in 100 ml of a solution. 100 ml of a solution is called mass by volume percentage. Mass by volume percentage. ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್, what is the formula we are going to use? Very simple. ಅರ್ಥ ಆಯ್ತಾ? mass by volume percentage is equal to mass by volume percentage. ಏನು? ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಪರ್ಸೆಂಟೇಜ್ 100 ಯೂಸ್ ಮಾಡೋಣ. ಅರ್ಥ ಆಯ್ತಾ? ಮಾಸ್ ಆಫ್ ಎ ಸಾಲ್ಯೂಟ್ ಇನ್ ಗ್ರಾಮ್ಸ್ ತಾನೆ. mass of a solute in grams by, ಅರ್ಥ ಆಯ್ತಾ? ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ml. Volume of solution in ml into 100 into 100. ಅರ್ಥ ಆಯ್ತಾ? ಏನು? mass by volume percentage. What is the formula? Mass of a solute in grams by volume of a solution in ml into 100. This gives mass by volume percentage. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತಗೋ. 10% of glucose solution means 10% of glucose solution means 10 grams of glucose is present in ಅಥವಾ is dissolved in 100 grams of a solution. Sorry, 100 ml of a solution. 100 ml of a solution. ಅರ್ಥ ಆಯ್ತಾ? ಏನು ಸರ್ ಇದ್ರ ಮೀನಿಂಗ್? 10% ಗ್ಲೂಕೋಸ್ ಸೊಲ್ಯೂಷನ್ ಅಂದರೆ ಅರ್ಥ ಆಯ್ತಾ? 10 grams of a glucose, 10 grams of a glucose is dissolved in 100 ml of a solution. Is 100 ml of a solution. That is the meaning of 10% glucose solution. ಅಥವಾ 20% glucose solution ಅಂದ್ರೆ ಏನು? 20 grams of a glucose is dissolved in 100 ml of a solution. ಅಥವಾ 25% of a solution ಅಂದ್ರೆ ಏನು? 25% glucose solution ಅಂದ್ರೆ 25 grams of a glucose is dissolved in 100 ml of a solution. ಅರ್ಥ ಆಯ್ತಾ? ಅಥವಾ 5% of a solution ಅಥವಾ 2% of a solution ಅಂದ್ರೆ ಏನು? 2% of glucose solution ಅಂದ್ರೆ ಏನು? 2 grams of a glucose is dissolved in 100 ml of a glucose solution. ಅರ್ಥ ಆಗಿದೆಯಾ? That is the meaning of this. ಅಲ್ಲಿಗೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಲಾಸ್ಟ್ ವಿಡಿಯೋದಲ್ಲಿ ಮಾಸ್ ಪರ್ಸೆಂಟೇಜ್ ಈ ಮೂರು ಡಿಸ್ಕಸ್ ಮಾಡಿದೀವ. ಈ ಮೂರು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಿಮಗೆ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ದಟ್ ಈಸ್ ಮೊಲ್ಯಾರಿಟಿ, ಮೋಲ್ ಫ್ರಾಕ್ಷನ್. ಅವು ಮೂರು ಅರ್ಥ ಆಯ್ತಾ? ಮೊಲ್ಯಾರಿಟಿ, ಮೋಲ್ ಫ್ರಾಕ್ಷನ್. ಅಲ್ಲಿ ಟೋಟಲ್ 6 ಆಗೋಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ 7th one, ದಟ್ ಈಸ್ ಪಾರ್ಟ್ಸ್ ಪರ್ ಮಿಲಿಯನ್. ಏನ್ ಹೇಳಿ? ಪಾರ್ಟ್ಸ್ ಪರ್ ಮಿಲಿಯನ್. ಅರ್ಥ ಆಯ್ತಾ? ಏನದು ಪಾರ್ಟ್ಸ್ ಪರ್ ಮಿಲಿಯನ್? ದಿಸ್
ಅರ್ಥ ಆಯ್ತಾ? ಸೆವೆಂತ್ ಅಂತಾನೆ, ದಟ್ ಈಸ್ ಪಾರ್ಟ್ಸ್ ಪರ್ ಮಿಲಿಯನ್. Parts per million, that is ppm. Parts per million. Yes sir, parts per million, it is very important. ಅರ್ಥ ಆಯ್ತಾ? ಪಾರ್ಟ್ಸ್ per million. ಒಂದು ಮಿಲಿಯನ್ ಅಂದ್ರೆ ಒಂದೇ, ಅರ್ಥ ಆಯ್ತಾ? 10 to the power of 6 ಪಾರ್ಟ್ಸ್ ಅಂದ್ರೆ ಒಂದೇ. 1 million is equal to 10 to the power of 6 ತಾನೆ? ಏನು ಸರ್ ಪಾರ್ಟ್ಸ್ ಪರ್ ಮಿಲಿಯನ್? ಆಕ್ಚುಲಿ ಈ ಪಾರ್ಟ್ಸ್ ಪರ್ ಮಿಲಿಯನ್ ನ, this is the concentration term used to express very low concentration solutions. That is, a traces of solute is present in the solution. ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ಸಾಲ್ಯೂಟ್ ಟ್ರೇಸಸ್ ಕ್ವಾಂಟಿಟಿಯಲ್ಲಿದ್ರೆ ಆ ಸೊಲ್ಯೂಷನ್ ನ ಕಾನ್ಸಂಟ್ರೇಷನ್ ನಾವು ppm ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ನಮ್ಮ ವಾಟರ್ ಅಲ್ಲಿ ಎಷ್ಟೊಂದು ದಟ್ ಈಸ್ ಪರ್ಸೆಂಟೇಜ್ ಅಲ್ಲಿ ಫ್ಲೂರೈಡ್ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ppm ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಥವಾ ಏರ್ ಅಲ್ಲಿ ಪೊಲ್ಯೂಟೆಂಟ್ಸ್ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾದ್ರೆ ppm ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಪಾರ್ಟ್ಸ್ ಪರ್ ಮಿಲಿಯನ್ ಈಸ್ ಒನ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ ಯೂಸ್ ಟು ಎಕ್ಸ್ಪ್ರೆಸ್ ದ ಕಾನ್ಸಂಟ್ರೇಷನ್. ಅರ್ಥ ಆಯ್ತಾ? ಅದು ವೆರಿ ಲೋ ಕಾನ್ಸಂಟ್ರೇಷನ್ ಆಫ್ ಎ ಸಾಲ್ಯೂಟ್ ಇದ್ರೆ ಅಂತ ಸೊಲ್ಯೂಷನ್ಸ್ ನ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪಾರ್ಟ್ಸ್ ಪರ್ ಮಿಲಿಯನ್ ಟರ್ಮ್. ಅರ್ಥ ಆಯ್ತಾ? ಏನ್ ಸರ್ ಪಾರ್ಟ್ಸ್ ಪರ್ ಮಿಲಿಯನ್? ದ ನಂಬರ್ ಆಫ್ ಪಾರ್ಟ್ಸ್ ಆಫ್ ಒನ್ ಕಾಂಪೋನೆಂಟ್ one component, ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದ ನಂಬರ್ ಆಫ್ ಪಾರ್ಟ್ಸ್ ಆಫ್ ಒನ್ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ 1 million parts. The number of parts of one component present in 1 million parts of solution. ಅರ್ಥ ಆಯ್ತಾ? 1 million parts of solution is called ppm. ಅರ್ಥ ಆಯ್ತು? ಏನು ppm ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಬರೀಬಹುದಾ? ದ ನಂಬರ್ ಆಫ್ ಪಾರ್ಟ್ಸ್ ಆಫ್ ಒನ್ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ 1 million parts of a solution is called parts per million. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಆಯ್ತಾ? ಒಂದು ಕಾಂಪೋನೆಂಟ್ ಎಷ್ಟೊಂದು ನಂಬರ್ ಆಫ್ ಪಾರ್ಟ್ಸ್ 1 million ಪಾರ್ಟ್ಸ್ ಆಫ್ ಸೊಲ್ಯೂಷನ್ ಪ್ರೆಸೆಂಟ್ ಆಗಿದೆಯೋ ದಟ್ ಗಿವ್ಸ್ ದ ppm. 1 million ಪಾರ್ಟ್ಸ್ ಅಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ ಎಷ್ಟೊಂದು ನಂಬರ್ ಆಫ್ ಪಾರ್ಟ್ಸ್ ಅಲ್ಲಿ ಇದೆಯೋ ದಟ್ ಗಿವ್ಸ್ ದ ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟೇ. ಅರ್ಥ ಆಗಿದೆಯಾ? ಏನ್ ಸರ್ ppm ಫಾರ್ಮುಲಾ? ಅರ್ಥ ಆಯ್ತಾ? ಪಾರ್ಟ್ಸ್ ಪರ್ ಮಿಲಿಯನ್ ಇಸ್ ಈಕ್ವಲ್ ಟು ಅರ್ಥ ಆಯ್ತಾ? ಪಾರ್ಟ್ಸ್ ಪರ್ million is equal to number of parts of a component by total number of parts of components of solution, total number of parts of components in solution into total number of parts of all components ಅಂತ ಬರೀಬೇಕಾದ್ರೆ total number of parts of all components of solution into 10 to the power of 6. ನೋಡಿ, total number of parts of a component
ಇಂಟು 10 to the power of 6 ಅಂದ್ರೆ ಏನು ಮಿಲಿಯನ್, ಅರ್ಥ ಆಯ್ತಾ? ಟು ದ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಆಲ್ ಕಾಂಪೋನೆಂಟ್ಸ್ ಆಫ್ ಸೊಲ್ಯೂಷನ್ ಇಂಟು 10 to the power of 6. ಅರ್ಥ ಆಯ್ತಾ? ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ppm to calculate to determine the concentration solution in ppm. ಅರ್ಥ ಆಗಿದೆಯಾ? ಅಲ್ಲಿಗೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಪಾರ್ಟ್ಸ್ ಪರ್ ಮಿಲಿಯನ್ ಅಂದ್ರೆ ಏನಂತ? ಏನು ಸರ್ ಈ ಪಾರ್ಟ್ಸ್ ಪರ್ ಮಿಲಿಯನ್ ಮೀನಿಂಗ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ನಂಬರ್ ಆಫ್ ಪಾರ್ಟ್ಸ್ ಆಫ್ ಒನ್ ಕಾಂಪೋನೆಂಟ್ present in 1 million parts of a solution. 1 million parts of a solution is called as ppm. ppm is equal to number of parts of a component to the total number of parts of all components of solution into 10 to the power of 6. ಅರ್ಥ ಆಯ್ತಾ? ಮಿಲಿಯನ್ ತಾನೆ, ಅದರಿಂದ 10 to the power of 6 ಯೂಸ್ ಮಾಡ್ತೀವಿ. ಅಲ್ಲಿಗೆ ppm ನ that is a term, concentration term used to express very low concentration solutions, very dilute solutions. ಅರ್ಥ ಆಯ್ತಾ? ತುಂಬ ಲೋ ಕಾನ್ಸಂಟ್ರೇಷನ್, ತುಂಬ ಡೈಲ್ಯೂಟ್ ಸೊಲ್ಯೂಷನ್ಸ್ ಅಲ್ಲಿ, ಅರ್ಥ ಆಯ್ತಾ? ಕಾನ್ಸಂಟ್ರೇಷನ್ ತುಂಬ ಡೈಲ್ಯೂಟ್ ಸೊಲ್ಯೂಷನ್ಸ್ನ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ದಿಸ್ ಟರ್ಮ್ ppm ಈಸ್ ಯೂಸ್ಡ್. ಫಾರ್ ಎಕ್ಸಾಂಪಲ್, ವಾಟ್ರಲ್ಲಿ ಪೊಲ್ಯೂಟೆಂಟ್ಸ್ ಏನಿದೆ, ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ಡಿಟರ್ಮೈನ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದಟ್ ಈಸ್ ppm. ಅರ್ಥ ಆಯ್ತಾ? ಅಥವಾ ಏರಲ್ಲಿ ಪೊಲ್ಯೂಟೆಂಟ್ಸ್ ಯಾವ ಕಾನ್ಸಂಟ್ರೇಷನ್ ಪ್ರೆಸೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಟರ್ಮೈನ್ ಮಾಡಲಿಕ್ಕೆ ppm ಈಸ್ ಯೂಸ್ಡ್. ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅನ್ನೋದು ಟರ್ಮ್ನ ಯೂಸ್ ಮಾಡ್ತೀವಿ ಟು ಎಕ್ಸ್ಪ್ರೆಸ್ ದ ಪೊಲ್ಯೂಟೆಂಟ್ಸ್ ಪ್ರೆಸೆಂಟ್ ಇನ್ ಏರ್ ಆರ್ ವಾಟರ್. ಅರ್ಥ ಆಯ್ತಾ? ಎನಿ ಡೌಟ್? ಅಲ್ಲಿಗೆ ಪಾರ್ಟ್ಸ್ ಪರ್ ಮಿಲಿಯನ್ ಗೊತ್ತಾಯ್ತಾ? ಈ ಪಾರ್ಟ್ಸ್ ಪರ್ ಮಿಲಿಯನ್ 3 ಥರ ಇದೆ. ಇದನ್ನು ಎಕ್ಸ್ಪ್ರೆಸ್ ಮಾಡೋದು ವೆಯ್ಟ್ ಬೈ ವೆಯ್ಟ್, ಮಾಸ್ ಬೈ ಮಾಸ್. ಅರ್ಥ ಆಯ್ತಾ? ವಾಲ್ಯೂಮ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್. ಈ ಮೂರನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್, parts per million can also express weight by weight, volume by volume, mass by volume. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ಪಾರ್ಟ್ಸ್ ಪರ್ ಮಿಲಿಯನ್ ಕಾನ್ಸಂಟ್ರೇಷನ್ ಟರ್ಮ್ ಕೂಡ ಗೊತ್ತಾಯ್ತಾ? ಇನ್ನೂ ಇದಾವೆ. ಯಾವುದಪ್ಪ ಅಂದರೆ ಫಾರ್ಮ್ಯಾಲಿಟಿ ಮತ್ತು ನಾರ್ಮ್ಯಾಲಿಟಿ. ಈ ಫಾರ್ಮ್ಯಾಲಿಟಿ ಮತ್ತು ನಾರ್ಮ್ಯಾಲಿಟಿ ನಿಮಗೆ NCERT ಸೆಕೆಂಡ್ PUC ಇಲ್ಲ, ಅರ್ಥ ಆಯ್ತು? ಬಟ್ ಫಸ್ಟ್ PUC ಫಾರ್ಮ್ಯಾಲಿಟಿ, ಅರ್ಥ ಆಯ್ತಾ, ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಡಿಸ್ಕಸ್ ಮಾಡಿದ್ದಾನೆ ಫಾರ್ಮ್ಯಾಲಿಟಿ. ಬಟ್ ನಾರ್ಮಾಲಿಟಿ ನಿಮ್ಗೆ NCERT ತೆಗೆದಿದ್ದಾನೆ, ಬಟ್ ಯು ಶುಡ್ ನಾವು ತಿಳ್ಕೊಂಡಿರಿ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಫಾರ್ಮ್ಯಾಲಿಟಿ ಡಿಸ್ಕಸ್ ಮಾಡೋಣ. ಏನೇಳೆ ಫಾರ್ಮ್ಯಾಲಿಟಿ? ಅಲ್ಲಿಗೆ ಕಾನ್ಸಂಟ್ರೇಷನ್ ಡಿಪೆಂಡೆಂಟ್ ಟರ್ಮ್ಸ್, ಕಾನ್ಸಂಟ್ರೇಷನ್ ಇಂಡಿಪೆಂಡೆಂಟ್ ಟರ್ಮ್ಸ್, ಇಷ್ಟರಲ್ಲಿ ಯಾವುದಂತ ಗೊತ್ತಾಯ್ತಾ? ಅರ್ಥ ಆಯ್ತಾ? ಫಾರ್ಮ್ಯಾಲಿಟಿ ಕೂಡ ಕಾನ್ಸಂಟ್ರೇಷನ್ ಡಿಪೆಂಡೆಂಟ್ ಟರ್ಮ್. ಫಾರ್ಮ್ಯಾಲಿಟಿ ಪಾರ್ಟ್ಸ್ ಪರ್ ಮಿಲಿಯನ್, ಅರ್ಥ ಆಯ್ತಾ? ಪಾರ್ಟ್ಸ್ ಪರ್ ಮಿಲಿಯನ್ ದಟ್ ಈಸ್ ಎರಡು ಇದಾವೆ, ಅದು ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. W/W ಮಾಸ್ ಇದ್ರೆ ಮಾತ್ರ, ಅರ್ಥ ಆಯ್ತಾ, ಅದು ಇಂಡಿಪೆಂಡೆಂಟ್ ಆಗತ್ತೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ದಟ್ ಈಸ್ ಯಾವ್ಯಾವುದು ಟೆಂಪರೇಚರ್ ಡಿಪೆಂಡೆಂಟ್, ಯಾವ್ಯಾವುದು ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ಗೊತ್ತಿದೆ ನಿಮಗೆ? ಯಾವ್ಯಾವುದು ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್ಸ್ ಫಸ್ಟ್ ಹೇಳಿ. ಮೊಲ್ಯಾರಿಟಿ, ಅರ್ಥ ಆಯ್ತಾ? ನೆಕ್ಸ್ಟ್ ನಾರ್ಮ್ಯಾಲಿಟಿ ನಾವು ಡಿಸ್ಕಸ್ ಮಾಡೋಣ. ನಾರ್ಮ್ಯಾಲಿಟಿ. ನೆಕ್ಸ್ಟ್ ಪಾರ್ಟ್ಸ್ ಪರ್ ಮಿಲಿಯನ್ ಯಾವುದು? ವಾಲ್ಯೂಮ್ ಬೈ ವಾಲ್ಯೂಮ್, ವಾಲ್ಯೂಮ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್. ಇವೆರಡು ಟೆಂಪರೇಚರ್ ಡಿಪೆಂಡೆಂಟ್. ಪಾರ್ಟ್ಸ್ ಪರ್ ಮಿಲಿಯನ್ನು, ಅರ್ಥ ಆಯ್ತಾ? V/V, M/V ಎರಡು ಟೆಂಪರೇಚರ್ ಡಿಪೆಂಡೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಫಾರ್ಮ್ಯಾಲಿಟಿ, ಅರ್ಥ ಆಯ್ತಾ? ಫಾರ್ಮ್ಯಾಲಿಟಿ, ಮೊಲ್ಯಾರಿಟಿ, ನಾರ್ಮ್ಯಾಲಿಟಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಲ್ಲಿ ಎರಡು, ಇವೆಲ್ಲ ಟೆಂಪರೇಚರ್ ಡಿಪೆಂಡೆಂಟ್. ಟೆಂಪರೇಚರ್ ಇಂಡಿಪೆಂಡೆಂಟ್ ಮೊಲ್ಯಾಲಿಟಿ, ಮೋಲ್ ಫ್ರಾಕ್ಷನ್. ನೆಕ್ಸ್ಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಮಾಸ್ ಪರ್ಸೆಂಟೇಜ್, ಏನೇಳಿ W/W ಮಾಸ್ ಪರ್ಸೆಂಟೇಜ್, ಅರ್ಥ ಆಯ್ತಾ? ನೆಕ್ಸ್ಟ್ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ನೆಕ್ಸ್ಟ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಕೂಡ ಟೆಂಪರೇಚರ್ ಡಿಪೆಂಡೆಂಟ್. ಅರ್ಥ ಆಯ್ತಾ? ನೋಡಿ ಇಲ್ಲಿ temperature dependent, concentration terms and very concentration terms. Next temperature independent,
ಕಾನ್ಸಂಟ್ರೇಷನ್ ಟರ್ಮ್ಸ್. ಅರ್ಥ ಆಯ್ತಾ? ಟೆಂಪರೇಚರ್ ಡಿಪೆಂಡೆಂಟ್ ಯಾವುದು ಅರ್ಥ ಆಯ್ತಾ? ಇದು ಟೆಂಪರೇಚರ್ ಡಿಪೆಂಡೆಂಟ್ ವಾಲ್ಯೂಮ್ ತಾನೆ. ಯಾವುದು? ನಂಬರ್ 1 ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ನಂಬರ್ 2 ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, W/V. ಅರ್ಥ ಆಯ್ತಾ? ನಂಬರ್ 3 ಮೊಲಾರಿಟಿ, ಕ್ಯಾಪಿಟಲ್ M ಅಲ್ವಾ? ನೆಕ್ಸ್ಟ್ ನಂಬರ್ 4 ಅರ್ಥ ಆಯ್ತಾ? ನಾರ್ಮ್ಯಾಲಿಟಿ. ನೆಕ್ಸ್ಟ್ ನಂಬರ್ 5 ಫಾರ್ಮ್ಯಾಲಿಟಿ. ನಂಬರ್ 6 ಪಾರ್ಟ್ಸ್ ಪರ್ ಮಿಲಿಯನ್ ಅಲ್ಲಿ ಯಾವ್ಯಾವುದು ಅರ್ಥ ಆಯ್ತಾ? ವಾಲ್ಯೂಮ್ ಬೈ ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್. W/V ಇವೆರಡು ಪಾರ್ಟ್ಸ್ ಪರ್ ಮಿಲಿಯನ್. ಇಷ್ಟು ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್ಸ್. ಟೆಂಪರೇಚರ್ ಇಂಡಿಪೆಂಡೆಂಟ್ ಟರ್ಮ್ಸ್ ಅರ್ಥ ಆಯ್ತಾ? That is mass percentage, W/W percentage, mass percentage. Number 2 molality, small m. Number 3 mole fraction. Number 4 parts per million ಅಲ್ಲೇ ಯಾವುದು? W/W. ಇವು ಕಾನ್ಸಂಟ್ರೇಷನ್ ಇಂಡಿಪೆಂಡೆಂಟ್ ಟರ್ಮ್ಸ್, ಇವು ಕಾನ್ಸಂಟ್ರೇಷನ್ ಡಿಪೆಂಡೆಂಟ್ ಟರ್ಮ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದು ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್ಸ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ, ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲೇ ಟೆಂಪರೇಚರ್ ಡಿಪೆಂಡೆಂಟ್ ಟರ್ಮ್ಸ್, ಟೆಂಪರೇಚರ್ ಇಂಡಿಪೆಂಡೆಂಟ್ ಟರ್ಮ್ಸ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲಿ. ಇವೆಲ್ಲ ಕಾನ್ಸಂಟ್ರೇಷನ್ ಟರ್ಮ್ಸ್. ಇವು ಟೆಂಪರೇಚರ್ ಡಿಪೆಂಡೆಂಟ್, ಇವು ಟೆಂಪರೇಚರ್ ಇಂಡಿಪೆಂಡೆಂಟ್. ಇವು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ, ಇವು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರ್ತವೆ. ಅರ್ಥ ಆಗಿದೆಯಾ? ಇಷ್ಟು ನೀಟಾಗಿ ತಿಳ್ಕೊಂಡಿದೆ. ನೆಕ್ಸ್ಟ್ ಅಲ್ಲಿಗೆ ಪಾರ್ಟ್ಸ್ ಪರ್ ಮಿಲಿಯನ್ ಆಯ್ತಾ? ಈಗ ಎರಡು ಇದಾವೆ. ಅರ್ಥ ಆಯ್ತಾ? ಫಾರ್ಮ್ಯಾಲಿಟಿ ಮತ್ತೆ ನಾರ್ಮ್ಯಾಲಿಟಿ. ಈ ಫಾರ್ಮ್ಯಾಲಿಟಿ ಮತ್ತೆ ನಾರ್ಮ್ಯಾಲಿಟಿನ ಕೂಡ ಡಿಸ್ಕಸ್ ಮಾಡ್ಬಿಡೋಣ. ಫಾರ್ಮ್ಯಾಲಿಟಿ ಮತ್ತೆ ನಾರ್ಮ್ಯಾಲಿಟಿ. ಬಟ್ ಯು ಶುಡ್ ನೋ, ನಿಮಗೆ ಸೆಕೆಂಡ್ PUC NCERTಯಲ್ಲಿ ಫಾರ್ಮ್ಯಾಲಿಟಿ ಬಗ್ಗೆ ನಾರ್ಮ್ಯಾಲಿಟಿ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ. ಬಟ್ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ದಿರ್ ಮೇ ಬಿ ಎ ಚಾನ್ಸ್ ನೀಟ್ ಪಾಯಿಂಟ್ ಆಫ್ ವ್ಯೂ ನಾರ್ಮ್ಯಾಲಿಟಿ ಅಂತೂ ತೆಗೆದುಬಿಟ್ಟಿದ್ದೇನೆ NCERTಯಿಂದ. ಅರ್ಥ ಆಯ್ತಾ? ಫಾರ್ಮ್ಯಾಲಿಟಿ ಅಂತೂ ಗೊತ್ತಿರಲೇಬೇಕು. ಬಟ್ ನಾರ್ಮ್ಯಾಲಿಟಿ ಬಗ್ಗೆ ಕೂಡ ತಿಳ್ಕೊಂಡಿವಿ. ಏನು ಸರ್ ಫಾರ್ಮ್ಯಾಲಿಟಿ? ದಿಸ್ ಇಸ್ ಕ್ಯಾಪಿಟಲ್ F. ಫಾರ್ಮ್ಯಾಲಿಟಿನ ಕ್ಯಾಪಿಟಲ್ F ಇಂದ ಡಿನೋಟ್ ಮಾಡ್ತೀವಿ. ಏನು ಸರ್ ಫಾರ್ಮ್ಯಾಲಿಟಿ? ದ ನಂಬರ್ ಆಫ್ ಗ್ರಾಮ್ ಫಾರ್ಮುಲಾ ಮಾಸ್. ಸರ್ ಮೊಲಾರಿಟಿ ಅಂದರೆ ಏನು ಸರ್? ನಂಬರ್ ಆಫ್ ಗ್ರಾಮ್ ಮೋಲಾರ್ ಮಾಸ್ ಅಲ್ವಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. ಮೋಲ್ಸ್ ಅಂದ್ರೆ ಏನು ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 dm³ ಆಫ್ ಎ ಸೊಲ್ಯೂಷನ್, ಅಥವಾ 1 ಲೀಟರ್ ಆಫ್ ಎ ಸೊಲ್ಯೂಷನ್, ಅಥವಾ 1000 cm³ ಸೊಲ್ಯೂಷನ್. ದಟ್ ಇಸ್ ಎ ಮೊಲಾರಿಟಿನೋ? ಅರ್ಥ ಆಯ್ತಾ? ಇಲ್ಲಿ ಫಾರ್ಮ್ಯಾಲಿಟಿ ಅಂದರೆ ನಂಬರ್ ಆಫ್ ಗ್ರಾಮ್ ಫಾರ್ಮುಲಾ ಮಾಸ್ ಆಫ್ ಎ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 dm³ ಅಥವಾ 1 ಲೀಟರ್ ಆಫ್ ಎ ಸೊಲ್ಯೂಷನ್. ದಟ್ ಈಸ್ ದ ನಂಬರ್ ಆಫ್ gram formula mass number of gram formula mass of a solute, gram formula mass of a solute dissolved at the present dissolved in 1 dm³ 1 dm³ ಬದಲು 1 ಲೀಟರ್. 1 dm³ ಅಂದ್ರೆ ಒಂದೇ, 1 ಲೀಟರ್ ಅಂದ್ರೆ ಒಂದೇ, ವಾರ 1000 cm³ ವಾರ 1000 ml ಎಲ್ಲ ಒಂದೇ ಆಫ್ ಎ ಸೊಲ್ಯೂಷನ್. is called ಏನು ಫಾರ್ಮ್ಯಾಲಿಟಿ. ಬರಿಬೋದಾ?
the number of gram formula mass of a solute, the number of gram formula mass of a solute dissolved in 1 dmq of a solution ಅಥವಾ 1 liter of a solution. ಅರ್ಥ ಆಯ್ತಾ? ಈ ಫಾರ್ಮ್ಯಾಲಿಟಿ ಈಸ್ ಅಪ್ರೂವ್ಡ್ ಫಾರ್ ಅಯಾನಿಕ್ ಸಾಲ್ಯೂಟ್ಸ್ ಓನ್ಲಿ. ಅರ್ಥ ಆಯ್ತಾ? ಇಟ್ ಈಸ್ ಅಪ್ರೂವ್ಡ್ ಫಾರ್ ಬೇರೆ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ it is approved for ionic solutes. It is approved for ionic solutes. ಅರ್ಥ ಆಯ್ತಾ? ಮೋಲಾರ್ ಮಾಸ್ ಫಾರ್ಮುಲಾ ಗೊತ್ತಿದೆಯಾ? ಸರಿ, ಮೊಲಾರಿಟಿ ಫಾರ್ಮುಲಾ ಗೊತ್ತಿದ್ರೆ ಇದನ್ನು ಬರೀಬಹುದು. ಅರ್ಥ ಆಯ್ತಾ? ಏನು ಸರ್ ಮೊಲಾರಿಟಿ ಫಾರ್ಮುಲಾ? ಮೊಲಾರಿಟಿ ಈಸ್ ಈಕ್ವಲ್ ಟು ಮಾಸ್ ಆಫ್ ಎ ಸಾಲ್ಯೂಟ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಇಂಟು, ಅರ್ಥ ಆಯ್ತಾ? ವಾಲ್ಯೂಮ್ ಏನಾದರೂ ಎಮ್ ಎಲ್ ಅಲ್ಲಿ ಆದರೆ 1000, ಇಲ್ಲ ವಾಲ್ಯೂಮ್ ಲೀಟರ್ಸ್ ಎಲ್ಲ ತಗೊಳ್ಳೋಣ. ಅರ್ಥ ಆಯ್ತಾ? ವಾಲ್ಯೂಮ್ ಲೀಟರ್ಸ್ ಅಲ್ಲಿ ತಗೊಂಡ್ರೆ ದಟ್ ಈಸ್ ವಾಲ್ಯೂಮ್ ಇನ್ ಲೀಟರ್ಸ್. ದಿಸ್ ದ ಏನದ ಮೊಲಾರಿಟಿ ಫಾರ್ಮುಲಾ ಅಲ್ವಾ? ಮೊಲಾರಿಟಿ ಫಾರ್ಮುಲಾ. ಸರ್ ಫಾರ್ಮಾಲಿಟಿಗೆ ಏನು ಬರೀತಾರೆ ಸರ್ ಫಾರ್ಮುಲಾ? ಫಾರ್ಮಾಲಿಟಿ ಈಸ್ ಈಕ್ವಲ್ ಟು weight of solute by FM. ಏನು FM ಅಂದ್ರೆ ಫಾರ್ಮುಲಾ ಮಾಸ್ ಇಂಟು ವಾಲ್ಯೂಮ್ ಇನ್ ಲೀಟರ್ಸ್. ಇಲ್ಲಿ ಎಮ್ ಎಲ್ ಎಲ್ಲ ಆದ್ರೆ 1000 ಅಷ್ಟೇ. ಇಲ್ಲಿ 1000 ಬರ್ಕೊಡ್ತೀನಿ, 1000 ಹಾಕೊಂಡ್ರೆ ಇಲ್ಲಿ ಎಮ್ ಎಲ್ ಅಷ್ಟು ಡಿಫ್ರೆನ್ಸ್. ಅರ್ಥ ಆಯ್ತಾ? ಏನು ಸರ್ ಎಫ್ ಎಮ್ ಅಂದರೆ? ಫಾರ್ಮುಲಾ ಮಾಸ್. ಏನು ಸರ್ ಈ ಫಾರ್ಮುಲಾ ಮಾಸ್ ಅಂದರೆ? ಅರ್ಥ ಆಯ್ತಾ? ಮೋಲಾರ್ ಮಾಸ್ ಅಬ್ಸರ್ವ್ಡ್. ಎಫ್ ಎಮ್ ಅಂದ್ರೆ ಏನು? ಫಾರ್ಮುಲಾ ಮಾಸ್. ಏನು ಸರ್ ಈ ಫಾರ್ಮುಲಾ ಮಾಸ್ ಅಂದರೆ? ದಟ್ ಇಸ್ ಅ ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಅಂತ ಬರುತ್ತೆ. molar mass observed. ಅಬ್ಸರ್ವ್ಡ್ ಮೋಲಾರ್ ಮಾಸ್ ಬೇರೆ, ಥಿಯರಿಟಿಕಲ್ ಮೋಲಾರ್ ಮಾಸ್ ಬೇರೆ. ಇದು ಥಿಯರಿಟಿಕಲ್ ಮೋಲಾರ್ ಮಾಸ್. ಅಂದ್ರೆ ಏನು? ಅರ್ಥ ಆಯ್ತಾ? ಯಾವುದೋ ಒಂದು ಸಾಲ್ಟ್ನ ಮೋಲಾರ್ ಮಾಸ್ ಹೆಂಗೆ ಕಂಡು ಹಿಡಿತೀರಾ? ಅರ್ಥ ಆಯ್ತಾ? ಸಮ್ ಆಫ್ ದ ಅಟಾಮಿಕ್ ಮಾಸ್ ಆಫ್ ಆಲ್ ದಿ ಎಲಿಮೆಂಟ್ಸ್ನ ಫಾರ್ ಎಕ್ಸಾಂಪಲ್. ಅರ್ಥ? ಥಿಯರಿಟಿಕಲ್ ಮೋಲಾರ್ ಮಾಸ್ ಅಂದ್ರೆ NaCl ಕಂಡುಹಿಡಿಯೋದು ನೋಡೋಣ. ಒಂದು ಸೋಡಿಯಂ 23, ಒಂದು Cl 35.5, ಟೋಟಲ್ ಎಷ್ಟಾಗುತ್ತೆ? 58.5. This is the theoretical molar mass. But observed molar mass is determined by conducting an experiment. Molar mass is equal to 2 into vapor density. ಜ್ಞಾಪಕ ಇದೆಯಾ? molar mass is equal to 2 into vapor density. ಫಸ್ಟ್ ಪೀಸಲ್ಲಿ ಡಿಸ್ಕಸ್ ಮಾಡಿದೀವಿ. ಅರ್ಥ ಆಯ್ತಾ? By conducting an experiment, the determination of molar mass is called as observed molar mass. This is the theoretical molar mass. ಅರ್ಥ ಆಯ್ತಾ? ಅಲ್ಲಿ ಫಾರ್ಮಾಲಿಟಿ ಡೆಫಿನೇಷನ್ ಅರ್ಥ ಆಗಿದೆಯಾ? The number of gram formula mass of a solute dissolved in 1 dmq of a solution. 1 dmq ಬದಲು 1 ಲೀಟರ್ ಬರೀಬೋದು, 1000 cmq, 1000 ml ಯಾವ್ದಾದ್ರು ಬರೀಬೋದು. ಅರ್ಥ ಆಗಿದೆಯಾ? ಅದು ಫಾರ್ಮುಲಾ ಗೊತ್ತಿದೆಯಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಫಾರ್ಮ್ಯಾಲಿಟಿ ಅಂಡ್ ಮೊಲಾರಿಟಿ? ಅರ್ಥ ಆಯ್ತಾ? ದ ರಿಲೇಷನ್ ಬಿಟ್ವೀನ್ formality and molarity. Formality and molarity. Yes sir, the relation between formality and molarity. Formality equation ಗೊತ್ತಿದೆಯಾ? ಏನು ಫಾರ್ಮಾಲಿಟಿ ಈಕ್ವೇಷನ್?
F is equal to WB by ನಾನು ಎಫ್ ಎಂ ಬದಲು ಎಂ ಬಿ ಅಂತ ಬರ್ಕೊಳ್ಳಿ, ಎಂ ಎ ಬಿ ಅಂತ ಬರಿಲ್ಲ. ಎಂ ಎ ಬಿ ಅಂದ್ರೆ ಮೋಲಾರ್ ಮಾಸ್ ಅಬ್ಸರ್ವ್ಡ್ ಇಂಟು ವಾಲ್ಯೂಮ್ ಇನ್ ಲೀಟರ್ಸ್. ದಿಸ್ ಇಸ್ ದ ಫಾರ್ಮಾಲಿಟಿ. ಹಂಗೆ ಮೊಲಾರಿಟಿ ಏನು, ಕ್ಯಾಪಿಟಲ್ ಎಂ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ ಬೈ ಮೋಲಾರ್ ಮಾಸ್ ಥಿಯರಿಟಿಕಲ್ ಅಂತ ಬರಿಲ್ಲ, ಎಂ ಟಿ ಅಂತ ಬರಿಲ್ಲ, ಇಂಟು ವಾಲ್ಯೂಮ್ ಇನ್ ಲೀಟರ್ಸ್. This is a molar mass. This is the molarity. This is the formality. This is a molar mass of solutes. ಅರ್ಥ ಆಯ್ತಾ? What is the relation? F by M is equal to formality. M ಅಂದ್ರೆ molarity is equal to ಏನು WB by ಅರ್ಥ ಆಯ್ತಾ ಏನು, ದಟ್ ಈಸ್ ಮೋಲಾರ್ ಮಾಸ್ ಅಬ್ಸರ್ವ್ಡ್ ಎ ಬಿ ಅಂತ ಬರ್ತಿರ್ತೀನಿ ಇಂಟು ವಾಲ್ಯೂಮ್ ಇನ್ ಲೀಟರ್ಸ್ ಹೋಲ್ ಡಿವೈಡೆಡ್ ಬೈ ಏನು ಡಬ್ಲ್ಯೂ ಬಿ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಬೈ ಮೋಲಾರ್ ಮಾಸ್ ಆಫ್ ಥಿಯರಿಟಿಕಲ್ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್ ಇನ್ ಲೀಟರ್ಸ್. ಎ ಬೈ ಬಿ ನೋಡಿಲ್ಲ, ಎ ಬೈ ಬಿ ಬೈ ಸಿ ಬೈ ಡಿ ಇದ್ದಂಗೆ ಅಲ್ವಾ. ಲೀಟರ್ಸ್ ದಟ್ ಇಸ್ ವಾಲ್ಯೂಮ್ ಇನ್ ಲೀಟರ್ಸ್ ಅಲ್ಲಿ ಏನ್ ಬಂತು ಅರ್ಥ ಆಯ್ತಾ? ಇದು ಏನ್ ಬರುತ್ತೆ, ಇದನ್ನ ಮೇಲ್ಗಡೆ ತಗೊಳ್ಳೋಣ. ಎಂ ಟಿ ಅಂದ್ರೆ ಏನು, ಥಿಯರಿಟಿಕಲ್ ಮೋಲಾರ್ ಮಾಸ್ ಬೈ ಎಂ ಎ ಬಿ ಅಂದ್ರೇನು ಅಬ್ಸರ್ವ್ಡ್ ಮೋಲಾರ್ ಮಾಸ್. ಇದು ಥಿಯರಿಟಿಕಲ್ ಮೋಲಾರ್ ಮಾಸ್, ಇದು ಅಬ್ಸರ್ವ್ಡ್ ಮೋಲಾರ್ ಮಾಸ್. ಈ ಥಿಯರಿಟಿಕಲ್ ಮೋಲಾರ್ ಮಾಸ್ ಅಬ್ಸರ್ವ್ಡ್ ಮೋಲಾರ್ ಮಾಸ್ ಡಿಫರೆನ್ಸ್ ಏನಿದೆಯೋ ದಟ್ ಗಿವ್ಸ್ ದ ಐ ಫ್ಯಾಕ್ಟರ್, ದಟ್ ಈಸ್ ದ ವಾಂಟಾಫ್ಸ್ ಫ್ಯಾಕ್ಟರ್ ಅಂತ, ಐ ಅಂತ ಬರುತ್ತೆ ನಿಮಗೆ. ಇದೇ ಚಾಪ್ಟರ್ ಲಾಸ್ಟಲ್ಲಿ ವಾಂಟಾಫ್ಸ್ ಫ್ಯಾಕ್ಟರ್ ಅಂತ. ಆಕ್ಚುಲಿ ನಮಗೆ ಬಂದಿರ್ತದೆ ಸಿಲೆಬಸ್ ಪ್ರಕಾರ ವಾಂಟಾಫ್ಸ್ ಫ್ಯಾಕ್ಟರ್ ತೆಗೆದಿದ್ದಾನೆ, ಬಟ್ ನಾವು ವಾಂಟಾಫ್ಸ್ ಫ್ಯಾಕ್ಟರ್ ಅಂತ ಡಿಸ್ಕಸ್ ಮಾಡೋದು. ವಾಟ್ ಈಸ್ ಐ? ದಟ್ ಇಸ್ ವಾಂಟಾಫ್ಸ್ ಫ್ಯಾಕ್ಟರ್. ಅರ್ಥ ಆಯ್ತಾ? ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಫಾರ್ಮ್ಯಾಲಿಟಿ ಅಂಡ್ ಮೊಲಾರಿಟಿ. ಏನ ಫಾರ್ಮ್ಯಾಲಿಟಿ ಮತ್ತು ಮೊಲಾರಿಟಿ ರಿಲೇಷನ್? ಥಿಯರಿಟಿಕಲ್ ಮೋಲಾರ್ ಮಾಸ್ ಬೈ ಅಬ್ಸರ್ವ್ಡ್ ಮೋಲಾರ್ ಮಾಸ್. ದ ಡಿಫರೆನ್ಸ್ ಗಿವ್ಸ್ ಐ. ಐ ಮೀನ್ಸ್ ವಾಂಟಾಫ್ಸ್ ಫ್ಯಾಕ್ಟರ್. ಅರ್ಥ ಆಗಿದೆಯಾ? ಅಲ್ಲಿಗೆ ಫಾರ್ಮ್ಯಾಲಿಟಿ ಅರ್ಥ ಆಯ್ತು ಏನ್ ಹೇಳಿ? ಫಾರ್ಮ್ಯಾಲಿಟಿ ಫಾರ್ಮುಲಾ ರಿಲೇಷನ್ ಬಿಟ್ವೀನ್ ಫಾರ್ಮ್ಯಾಲಿಟಿ ಅಂಡ್ ಮೊಲಾರಿಟಿ. ರಿಲೇಷನ್ ಬಿಟ್ವೀನ್ ಫಾರ್ಮ್ಯಾಲಿಟಿ ಅಂಡ್ ಮೊಲಾರಿಟಿ ಬರುತ್ತೆ ಮತ್ತೆ ನೀವು ಮುಂದೆ ವಾಂಟಾಫ್ಸ್ ಫ್ಯಾಕ್ಟರ್ ಅಂತ. ದಟ್ ಈಸ್ ಥಿಯರಿಟಿಕಲ್ ಮೋಲಾರ್ ಮಾಸ್ ಬೈ ಅಬ್ಸರ್ವ್ಡ್ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಐ ಮೀನ್ಸ್ ದಟ್ ಈಸ್ ವಾಂಟಾಫ್ಸ್ ಫ್ಯಾಕ್ಟರ್. ಅರ್ಥ ಆಗಿದೆಯಾ? ಅಲ್ಲಿಗೆ ಫಾರ್ಮ್ಯಾಲಿಟಿ ಏನು ಡೌಟ್ ಇಲ್ವಾ? ವೆರಿ 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 ಸಿಂಪಲ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ನಾರ್ಮ್ಯಾಲಿಟಿ. ಏನಿದೆ? ನಾರ್ಮ್ಯಾಲಿಟಿ. That is known as capital N. ನಾರ್ಮ್ಯಾಲಿಟಿನ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ. ಮೊಲಾರಿಟಿ ಗೊತ್ತಿದೆ ನಿಮ್ಗೆ, ನಾರ್ಮ್ಯಾಲಿಟಿ ಗೊತ್ತದಂಗೆ. ಏನು ಸರ್ ಮೊಲಾರಿಟಿ ಡೆಫಿನೇಷನ್? ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಸಾಲ್ಯೂಟ್, ಅಥವಾ ನಂಬರ್ ಆಫ್ ಗ್ರಾಮ್ ಮೋಲಾರ್ ಮಾಸ್ ಆಫ್ ಎ ಸಾಲ್ಯೂಟ್ ಹೇಳುವಂತೆ ಡಿಸಾಲ್ವ್ಡ್ ಇನ್ ಅಥವಾ ಪ್ರೆಸೆಂಟ್ ಇನ್ 1 DMQ ಆಫ್ ಎ ಸೊಲ್ಯೂಷನ್ ಅಥವಾ 1 ಲೀಟರ್ ಆಫ್ ಎ ಸೊಲ್ಯೂಷನ್. ದಟ್ ಈಸ್ ಅ ಮೊಲಾರಿಟಿ ಡೆಫಿನೇಷನ್. ಅರ್ಥ ಆಯ್ತಾ? ಇಲ್ಲಿ ಮೋಲ್ಸ್ ಬದಲು ಗ್ರಾಮ್ ಈಕ್ವಲೆಂಟ್ಸ್ ಅಂತ ಯೂಸ್ ಮಾಡ್ತೀವಿ ಅಷ್ಟೇ, ಡಿಫರೆನ್ಸ್. ದ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ಸ್ ಸ್ಮಾಲ್ ಲೀಟರ್ ಬರ್ಬಿಡಿ ಗ್ರಾಮ್
the number of gram equivalents of a solute. What is the equivalent mass of an element now discuss madam? ಅರ್ಥ ಆಯ್ತಾ? The number of gram equivalents of solute dissolved in ಅಥವಾ present in one dm cube of a solution. 1 dm cube ಬದಲ here 1 liter. 1 liter ಬದಲ 1000 ml ಎಲ್ಲ ಒಂದೇ ತಾನೆ of a solution. Is called normality. The number of gram equivalent mass, the number of gram equivalents of a solute dissolved in 1 dm cube of a solution, ಅಥವಾ 1 liter of a solution, ಅಥವಾ 1000 ml of a solution is called normality. ಅರ್ಥ ಆಯ್ತಾ? ಅಲ್ಲಿಗೆ ಮೊಲಾರಿಟಿಗೂ ನಾರ್ಮಾಲಿಟಿಗೆ ಏನು ಡಿಫ್ರೆನ್ಸ್? ಅಲ್ಲಿ ಗ್ರಾಮ್ ಮೋಲಾರ್ ಮಾಸ್, ಇಲ್ಲಿ ಗ್ರಾಮ್ ಈಕ್ವಿಲೆಂಟ್ ಮಾಸ್, ಅಷ್ಟೇ ಡಿಫ್ರೆನ್ಸ್ ಇನ್ನೆಲ್ಲ ಸೇಮ್. ನಾರ್ಮಾಲಿಟಿಗೆ ಮೊಲಾರಿಟಿಗೆ ಏನು ಡಿಫ್ರೆನ್ಸ್? ಅಲ್ಲಿ ಗ್ರಾಮ್ ಮೋಲಾರ್ ಮಾಸ್, ಇಲ್ಲಿ ಗ್ರಾಮ್ ಈಕ್ವಿಲೆಂಟ್ ಮಾಸ್ ಅಷ್ಟೇ. ಅರ್ಥ ಆಯ್ತಾ? ವಾಟ್ ಇಸ್ ದ ಫಾರ್ಮುಲಾ? Normality is equal to mass of a solute, WB is the mass of a solute by gram equivalents into volume in liters ಅಂತ ಬರ್ಬಿಡ್ಲ. ವಾಲ್ಯೂಮ್ ಇನ್ ಲೀಟರ್ಸ್. ವಾಲ್ಯೂಮ್ ಇನ್ ml ಆದ್ರೆ ಏನಾಗುತ್ತೆ? 1000 ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಓವರಾಲ್ ನಾರ್ಮಾಲಿಟಿ ಇಸ್ ಈಕ್ವಲ್ ಟು WB into 1000 by gram equivalents into volume in ml. ಅರ್ಥ ಆಯ್ತಾ? These are formulas we are going to use to determine the normality. Normality definition ಅರ್ಥ ಆಗಿದೆಯಾ? The number of gram equivalents of a solute dissolved in 1 dm cube of a solution. The number of gram equivalents of a solute ಅಂದ್ರೆ ಗೊತ್ತಿತ್ತಾನೆ, is dissolved in 1 dm cube of solution. That is the normality definition. ಅರ್ಥ ಆಯ್ತಾ? ಫಾರ್ಮುಲಾ ಏನಂತ ಗೊತ್ತಾಯ್ತಾ? ವಾಟ್ ಇಸ್ ದ ಡೈಲ್ಯೂಷನ್ ಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ಅರ್ಥ ಆಯ್ತಾ? ವಾಟ್ ಇಸ್ ದ ಡೈಲ್ಯೂಷನ್ ಲಾ? ಏನು ಡೈಲ್ಯೂಷನ್ ಲಾ? ಅಲ್ಲೇನು ಮೊಲಾರಿಟಿಯಲ್ಲಿ m1v1 is equal to m2v2 ತಾನೆ. ಇಲ್ಲಿ n1v1 is equal to n2v2 ಅಷ್ಟೇ. ಅಷ್ಟೇ ಡಿಫರೆನ್ಸ್. ದಟ್ ಇಸ್ ಡೈಲ್ಯೂಷನ್. ಆಕ್ಚುಲಿ ನಾವು ಲ್ಯಾಬಲ್ಲಿ ನಾರ್ಮಾಲಿಟಿನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ನೀವು ತಿಳ್ಕೊಂಡಿರ್ಬೇಕು. ಇವಾಗ ತೆಗೆದಿದ್ದಾನೆ ನಿಮ್ಗೆ NCERT ಮೊಲಾರಿಟಿ, ನಾರ್ಮಾಲಿಟಿ ಇಲ್ವೇ ಇಲ್ಲ. ನಾರ್ಮಾಲಿಟಿ ಕಾನ್ಸೆಪ್ಟ್ ಪೂರ್ತಿ ನಿಲ್ ಮಾಡಿಬಿಟ್ಟಿದ್ದಾನೆ, ನಾರ್ಮಾಲಿಟಿ ಕಾನ್ಸೆಪ್ಟ್ನ. ಬಟ್ ಗೊತ್ತಿರಬೇಕು ನಿಮಗೆ ನಾರ್ಮಾಲಿಟಿ. ಯಾವುದಾದ್ರು ಓಲ್ಡ್ ಪೇಪರ್ಸ್ ನೀವು ಡೀಲ್ ಮಾಡಬೇಕಾದ್ರೆ ಇಲ್ಲೇನೋ ನಾರ್ಮಾಲಿಟಿ ಇದೆಯಲ್ಲ ಏನಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಕ್ಕಂಥದ್ದು ಗೊತ್ತಿದ್ರೆ ನಿಮ್ಗೆ ಈಸಿ ಆಗತ್ತೆ. ಏನಿಲ್ಲ, ಅಲ್ಲಿ ಮೋಲಾರ್ ಮಾಸ್, ಗ್ರಾಮ್ ಮೋಲಾರ್ ಮಾಸ್, ಇಲ್ಲಿ ಗ್ರಾಮ್ ಈಕ್ವಿಲೆಂಟ್ ಮಾಸ್ ಅಷ್ಟೆ. ಏನು N1 ನಾರ್ಮಾಲಿಟಿ, V1 ವಾಲ್ಯೂಮ್ ಇನಿಷಿಯಲಿ, N2 ನಾರ್ಮಾಲಿಟಿ, V2 ಫೈನಲ್ ಸೊಲ್ಯೂಷನ್. ದಟ್ ಇಸ್ ವಾಲ್ಯೂಮ್ ಆಫ್ ಫೈನಲ್ ಸೊಲ್ಯೂಷನ್. ಫೈನಲ್ ನಾರ್ಮಲ್, ಫೈನಲ್ ವಾಲ್ಯೂಮ್, ಇನಿಷಿಯಲ್ ನಾರ್ಮಲ್, ಇನಿಷಿಯಲ್ ವಾಲ್ಯೂಮ್ ಅಷ್ಟೇ. ದಟ್ಸ್ ಅ ಡೈಲ್ಯೂಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ m1v1 is equal to m2v2. ಸೇಮ್ ಅದೇ ಟೈಪಲ್ಲಿ ಇಲ್ಲಿ ಕೂಡ ಅಷ್ಟೇ. ಅಲ್ಲಿ ಮೊಲಾರಿಟಿ, ಇಲ್ಲಿ ನಾರ್ಮ್ಯಾಲಿಟಿ ಅಷ್ಟೇ ಡಿಫ್ರೆನ್ಸ್. ನಾರ್ಮ್ಯಾಲಿಟಿಗೆ ಮೊಲಾರಿಟಿ ಡೆಫಿನೇಷನ್ ಡಿಫ್ರೆನ್ಸ್ ಗೊತ್ತಿತ್ತಾನೆ, ಡೆಫಿನೇಷನ್ಸ್ ಎರಡು ಗೊತ್ತಿತ್ತಾನೆ. ಇವಾಗ ಏನು ಸರ್ ಗ್ರಾಮ್ ಈಕ್ವಲೆಂಟ್ಸ್ ಅಂತಿದ್ದೀರಲ್ಲ, ಏನು ಸರ್ ಈಕ್ವಲೆಂಟ್ ಮಾಸ್ ಅಂದರೆ? ಈಕ್ವಲೆಂಟ್ ಮಾಸ್ ಆಫ್ ಅನ್ ಎಲಿಮೆಂಟ್ ಅಂದರೆ ಏನು ಸರ್? ವೆರಿ ಸಿಂಪಲ್.
Then equivalent mass of an element. Equivalent mass of an element is the number of parts by mass of an element. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Number of parts by mass of an element which combines with ಅಥವಾ which displaces with 1.008 parts by mass of hydrogen or 8 parts by mass of oxygen or 35.5 parts by mass of that is chlorine or 3 parts by mass of carbon or 1 part of any other element. 1 part by mass of any other element. 1 part by mass of any other element. That is the equivalent mass of an element. ಬರ್ಕೊಳ್ಬೇಕಾದ definition. Equivalent mass of an element ಅರ್ಥ ಆಯ್ತಾ is the ಹಿಂಗೆ ಬರೀ equivalent mass of an element definition. Equivalent mass of an element is the number of parts by mass of is the number of parts by mass of an element, mass of an element which combines ಅಥವಾ which displaces which combines ಅಂದ್ರೆ ಒಂದೇ ಅಥವಾ displaces 1.008 parts by mass of hydrogen or 8 parts by mass of oxygen or 35.5 parts 46 and actually 35.46 parts by mass of chlorine or ಅರ್ಥ ಆಯ್ತಾ 1 equivalent mass of any other element. 1 equivalent mass of any other element. That is the equivalent mass. Equivalent mass na ಗೊತ್ತಾಯ್ತಾ? ಏನು equivalent mass of an element? The equivalent mass of an element is the number of parts by mass of an element which combines with 1.008 parts by mass of hydrogen or 35.46 parts by mass of chlorine or 8 parts by mass of oxygen or 3 parts by mass of carbon or 24 parts by mass of magnesium or 23 parts by mass of sodium or 1 equivalent mass of any other element. That is the equivalent mass. Equivalent mass ಗೊತ್ತಾಯ್ತಾ? ಅಲ್ಲಿಗೆ number of gram equivalent mass of a solute dissolved in 1 TMK solution is called as normality. Sir, equivalent mass of an element ಹೆಂಗೆ ಕಂಡುಹಿಡಿತೀರಾ ಸರ್? ವೆರಿ ಸಿಂಪಲ್, ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ. ಅರ್ಥ ಆಯ್ತಾ? ನೋಡಿ equivalent ಬರ್ಕೊಳ್ಬೇಕಾದ್ರೆ equivalent mass of an element is equal to atomic mass of that element by valency. Equivalent mass of an element is equal to atomic mass of that element by valency. ಅರ್ಥ ಆಯ್ತಾ? What is the atomic mass of sodium? 23. Atomic mass 23 na? What is the valency? 1 ಅಲ್ವಾ? 23 by 1
23ನೇ. ಅಲ್ಲಿ ಅಟಾಮಿಕ್ ಮಾಸು 23ನೇ, ಈಕ್ವಲೆಂಟ್ ಮಾಸು 23ನೇ. ವಾಟ್ ಇಸ್ ಅಟಾಮಿಕ್ ಮಾಸ್ ಆಫ್ ಮೆಗ್ನೀಷಿಯಂ? 24 ಅಲ್ವಾ? ಅಟಾಮಿಕ್ ಮಾಸ್ ಆಫ್ ಮೆಗ್ನೀಷಿಯಂ ಇಸ್ 24. ಅರ್ಥ ಆಯ್ತಾ? ವಾಟ್ ಇಸ್ ದ ವೇಲೆನ್ಸಿ? 2. 24/2 12. 12 is the equivalent mass. ಮೆಗ್ನೀಷಿಯಂನ ಈಕ್ವಲೆಂಟ್ ಮಾಸ್ ಎಷ್ಟಾಯ್ತು ಅಲ್ಲಿಗೆ? 12 ಈಕ್ವಲೆಂಟ್ ಮಾಸ್. ಅಟಾಮಿಕ್ ಮಾಸ್ 24 by valency. What is the aluminum atomic mass? 27. Atomic mass of aluminum is 27. What is the valency? 3. 27/3 9. ಅರ್ಥ ಆಯ್ತಾ? 9 is the equivalent mass of aluminum. ಅರ್ಥ ಆಗಿದೆಯಾ? ಅರ್ಥ ಆಗಲಿಲ್ಲ. What is the atomic mass of oxygen? 16. What is the valency of oxygen? 2. 16/2. ಅದಕ್ಕೋಸ್ಕರ 8 parts by mass of oxygen ಅಂತ ಕೊಟ್ಟಿರೋದು. What is the atomic mass of chlorine? 35.46. What is the valency? 1. 35.46 by 1 35.46. ಆದ್ರಿಂದ 35.46 by mass of. ಅರ್ಥ ಆಯ್ತಾ? What is the atomic mass of carbon? Carbon 12. What is the valency? 4 ಅಲ್ವಾ? ಕಾರ್ಬನ್ ವೇಲೆನ್ಸಿ 4 ತಾನೆ. ಅಲ್ಲಿಗೆ 12/4 3. ಅದಕ್ಕೋಸ್ಕರ ನಾನು ಅವಾಗಲೇ ಹೇಳಿದೆ 3 parts by mass of carbon ಅಂತ. ಅರ್ಥ ಆಯ್ತು? ಇವಾಗ ಅರ್ಥ ಆಗಿದೆ ಅನ್ಸುತ್ತೆ. ಈಕ್ವಲೆಂಟ್ ಮಾಸ್ ಆಫ್ ಎನ್ ಎಲಿಮೆಂಟ್ ಅಂದ್ರೆ, ಈಕ್ವಲೆಂಟ್ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ದ ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ಎನ್ ಎಲಿಮೆಂಟ್ ವಿಚ್ ಕಂಬೈನ್ಸ್ ಅಥವಾ ವಿಚ್ ಡಿಸ್ಪ್ಲೇಸಸ್ 1.008 parts by mass of hydrogen or 8 parts by mass of oxygen. ಯಾಕಂತ ಗೊತ್ತಾಯ್ತಾ? ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಬಂದು ಆಕ್ಸಿಜನ್ ಬಂದು 16, ವೇಲೆನ್ಸಿ 2. ಈ ಫಾರ್ಮುಲಾನಿಂದ 35.46 parts by mass of chlorine. ಯಾಕಂತ ಗೊತ್ತಾಯ್ತಾ? ಅಟಾಮಿಕ್ ಮಾಸ್ ಅಷ್ಟೇ, ಈಕ್ವಲೆಂಟ್ ಮಾಸ್ ಅಷ್ಟೇ. ಆರ್ 1 equivalent mass of any other element. Equivalent mass of any other element, equivalent mass of an element ಕಂಡಿದ್ದೀರಾ? ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ. ಕಾರ್ಬನ್ ಆದ್ರೆ ಇಲ್ಲಿ ಕಾರ್ಬನ್ ಆದ್ರೆ ಅಂತ ಹೇಳ್ತೀರಾ 3 parts by mass of ಕಾರ್ಬನ್ ಡಿಸ್ಪ್ಲೇಸ್ ಆಗ್ತಕ್ಕಂಥದ್ದು. ಸೋಡಿಯಂ ಆದ್ರೆ 23 parts by mass of ಸೋಡಿಯಂ. ಅರ್ಥ ಆಗಿದೆ ಅನ್ಸುತ್ತೆ? ಅದು ಈಕ್ವಲೆಂಟ್ ಮಾಸ್ ಆಫ್ ಎನ್ ಎಲಿಮೆಂಟ್ ನ ಕಂಡಿದ್ದೀವಿ, ಗೊತ್ತಾಯ್ತು? ಹೌ ಡು ಯು ಡಿಟರ್ಮೈನ್ ದ ಈಕ್ವಲೆಂಟ್ ಮಾಸ್ ಆಫ್ ಅನ್ ಆಸಿಡ್? ಯಾವುದೇ ಒಂದು ಆಸಿಡ್ ನ ಈಕ್ವಲೆಂಟ್ ಮಾಸ್ ಹೆಂಗೆ ಕಂಡಿಡ್ತೀಯ? ಬರ್ಕೊಳ್ಳಿ. ಈಕ್ವಲೆಂಟ್ ಮಾಸ್ ಆಫ್ ಅನ್ ಆಸಿಡ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಆಫ್ ಅನ್ ಆಸಿಡ್ ಬೈ ಇಟ್ಸ್ ಬೇಸಿಸಿಟಿ. ಅರ್ಥ ಆಯ್ತಾ? ನಾನು ಇಲ್ಲಿ ನಾರ್ಮಲ್ ಡೆಫಿನೇಷನ್ ಅಳಿಸ್ಬಿಡ್ಲ? ಅರ್ಥ ಆಯ್ತಾ? equivalent mass of an acid, equivalent mass of an acid is equal to molar mass of acid ಅಥವಾ molecular mass of acid by basicity, by its basicity. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ವಾಟ್ ಈಸ್ ದ ಈಕ್ವಲೆಂಟ್ ಮಾಸ್ ಆಫ್ HCl? ಹೈಡ್ರೋಜನ್ 1 ನೋಡಿಲ್ಲ, ಮೋಲಾರ್ ಮಾಸ್ ಹೈಡ್ರೋಜನ್ 1, ಕ್ಲೋರಿನ್ 35.5, ಟೋಟಲ್ ಎಷ್ಟಾಯ್ತು? 36.5. 36.5 is the molar mass ಅಲ್ವಾ? Basicity, how many replaceable hydrogen atoms? 1. ಅಲ್ಲಿಗೆ ಎಷ್ಟು ಬಂತ? 36.5. ಅರ್ಥ ಆಗಿದೆಯಾ? ಅಲ್ಲಿಗೆ ಈಕ್ವಲೆಂಟ್ ಮಾಸ್ ಆಫ್ HCl, ಎಷ್ಟು? 36.5 ಅಲ್ವಾ? ಯಾಕೆ ಹೇಳಿ? ಸೇಮ್. ವಾಟ್ ಇಸ್ ದ ಈಕ್ವಲೆಂಟ್ ಮಾಸ್ ಆಫ್ H2SO4?
ಈ ಫಾರ್ಮುಲಾ ಕಂಡುಹಿಡಿಯಿರಿ. ಮೋಲಾರ್ ಮಾಸ್ ಆಫ್ H2SO4 ಎಷ್ಟು? ಏನೇ ಆಸಿಡ್ ಮೋಲಾರ್ ಮಾಸ್ ಆಫ್ H2SO4 2 ಹೈಡ್ರೋಜನ್ಸ್ ಇದೆ, 2 ಹೈಡ್ರೋಜನ್ಸ್ 2 ಒಂದು ಸಲ್ಫರ್ ಇದೆ, ಎಷ್ಟು? 32 ಅಲ್ವಾ ಸಲ್ಫರ್. 16 ಅಟಾಮಿಕ್ ನಂಬರ್ 32. ಆಕ್ಸಿಜನ್ಸ್ ಎಷ್ಟಿದಾವೆ? 4 ಇದೆ, 4 ಆಕ್ಸಿಜನ್ಸ್. ಈಚ್ ಆಕ್ಸಿಜನ್ 16, 4 into 16 64. ಅರ್ಥ ಆಯ್ತಾ? 64 ಅಲ್ವಾ? ಅಲ್ಲಿಗೆ ಎಷ್ಟಾಯ್ತು? 98 ಅಲ್ವಾ? ಮೋಲಾರ್ ಮಾಸ್ ಬಂದು 98. ಯಾವ್ದ್ರದ್ದು? H2SO4 ಮೋಲಾರ್ ಮಾಸ್ ಬಂದು 98. How many replaceable hydrogen atoms are there? 2. 98 by 2 49. ಅಲ್ಲಿ ಈಕ್ವಲೆಂಟ್ ಮಾಸ್ ಆಫ್ H2SO 49. ಆಸಿಡ್ ಹೆಂಗೆ ಕಂಡುಹಿಡಿದು ಗೊತ್ತಾಯ್ತಾ? ಅರ್ಥ ಆಗಿದೆಯಾ? Equivalent mass of an acid is equal to molar mass of that acid divided by basicity. What is basicity? Number of replaceable hydrogen atoms present in that acid. That gives the basicity. What is the equivalent mass of acetic acid? Acetic acid formula ಏನು? CH3COOH. ಅರ್ಥ ಆಯ್ತಾ? How do you determine molar mass? 2 ಕಾರ್ಬನ್ಸ್ ಇದೆ, 2 ಕಾರ್ಬನ್ಸ್, 2 ಕಾರ್ಬನ್ಸ್ ಎಷ್ಟು? 24 ಅಲ್ವಾ? ಈಚ್ ಕಾರ್ಬನ್ 12. 4 ಹೈಡ್ರೋಜನ್ಸ್ ಇದೆ, 4 ಅಲ್ವಾ? 2 ಆಕ್ಸಿಜನ್ಸ್ ಇದೆ, ದಟ್ ಈಸ್ 12, 16, 32. ಟೋಟಲ್ ಎಷ್ಟಾಯ್ತು? 60 ಅಲ್ವಾ? 60. ಅಲ್ಲಿ ಮೋಲಾರ್ ಮಾಸ್ 60. ಯಾವುದು? ಅಸಿಟಿಕ್ ಆಸಿಡ್. ಅರ್ಥ ಆಯ್ತಾ? ಹೌ ಮೆನಿ ರಿಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್? ಓನ್ಲಿ 1 ಅಷ್ಟೇ. Because the carbon atoms are directly attached to the hydrogen atoms are directly attached to carbon are not replaceable. ಯಾವತ್ತೂ ಅದು ಬಿಟ್ಕೊಡಲ್ಲ. This can be dissociates into ಯಾವ ತರ? CH3COO minus plus H plus ಅಲ್ವಾ? ಈ ತರ ಡಿಸೋಸಿಯೇಟ್ ಆಗುತ್ತೆ. ಇದು ಒಂದೇ. ರೀಪ್ಲೇಸಬಲ್ ಹೈಡ್ರೋಜನ್ ಈಸ್ 1. ಅಲ್ಲಿಗೆ ಎಷ್ಟು? ಮೋಲಾರ್ ಮಾಸ್ 16, ಈಕ್ವಲೆಂಟ್ ಮಾಸ್ 16. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಅರ್ಥ ಆಗಲಿಲ್ಲ. ಹಂಗೆ HNO3 ಕಂಡುಹಿಡಿಯಿರಿ. HNO3 HNO3 ಹೈಡ್ರೋಜನ್ 1 ಇದೆ, ನೈಟ್ರೋಜನ್ 28 ಅಲ್ವಾ? ಸರ್ 14 ಒಂದೇ ನೈಟ್ರೋಜನ್ ಇರೋದು. HNO3 ಹೈಡ್ರೋಜನ್ 1, ನೈಟ್ರೋಜನ್ 14, ಆಕ್ಸಿಜನ್ಸ್ 3 ಇದಾವೆ, 48. 16 into 3 48. ಟೋಟಲ್ ಎಷ್ಟಾಯಿತು? 63 ಅಲ್ವಾ? 63 is the molar mass. ಯಾವ್ದ್ರದ್ದು? HNO3 ಇದು. What is the number of replaceable hydrogen atoms? Only 1. That's why 63 by 1. 63. Molar mass 63 ನೇ ಈಕ್ವಲ್ ಮಾಡಿ 63. ಯಾವ್ದ್ರದ್ದು? HNO3 ಇದು. H2SO4 molar mass 98, equivalent mass 49 ಅಲ್ವಾ? HCl 36.5, molar mass 36.5, equivalent mass 36.5. ಅಸ್ಟಿಕ್ ಆಸಿಡ್ molar mass 16, equivalent mass 16. ಅರ್ಥ ಆಗಿದೆಯಾ? ಅಲ್ಲಿಗೆ ಈಕ್ವಲೆಂಟ್ ಮಾಸ್ ಆಫ್ ಅನ್ ಆಸಿಡ್ ಯಾವ ತರ ಡಿಟರ್ಮೈನ್ ಮಾಡ್ತಿದ್ರೆ? ಮೋಲಾರ್ ಮಾಸ್ ಆಫ್ ಆಸಿಡ್ ಡಿವೈಡೆಡ್ ಬೈ ಬೆಸಿಟಿ. ಬೆಸಿಟಿ ಅಂದ್ರೇನು? ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ದಟ್ ಆಸಿಡ್ ಗಿವ್ಸ್ ಇಟ್ಸ್ ಬೆಸಿಟಿ. ಅರ್ಥ ಆಯ್ತಾ? ನೋಡಿಲಿ, H3PO4 ಬೆಸಿಟಿ ಇಸ್ 3. H3PO4 ಬೆಸಿಟಿ 3. H2SO4 ಬೆಸಿಟಿ 2. HCl HNO3 1. CH3COH 1. HCOH 1. ಅರ್ಥ ಆಗಿದೆಯಾ? ಬೆಂಜೋಯಿಕ್ ಆಸಿಡ್ 1 ಬೆಸಿಟಿ, ಬಿಕಾಸ್ 1 replaceable hydrogen atom is present. ಅಲ್ಲಿಗೆ ಈಕ್ವಲೆಂಟ್ ಮಾಸ್ ಆಫ್ ಅನ್ ಆಸಿಡ್ ಹೆಂಗ್ ಡಿಟರ್ಮೈನ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಅದೇ ಈಕ್ವಲೆಂಟ್ ಮಾಸ್ ಆಫ್ ಎ ಬೇಸ್ equivalent mass of a base is equal to base. Alkali base is equal to molar mass of base ಅಥವಾ molecular mass of base
ಬೈ ಅಸಿಡಿಟಿ. ಏನ್ ಅಸಿಡಿಟಿ ಅಂದ್ರೆ ನಂಬರ್ ಆಫ್ OH ಗ್ರೂಪ್ಸ್. ಏನೇಳೆ ನಂಬರ್ ಆಫ್ OH ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಬೇಸ್ ಗಿವ್ಸ್ ದಿಸ್ ಅಸಿಡಿಟಿ. ಎಷ್ಟೊಂದು ನಂಬರ್ ಆಫ್ OH ಗ್ರೂಪ್ಸ್ ಪ್ರೆಸೆಂಟ್ ಆಗಿದೆಯೋ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಯಾವುದು ಅಸಿಡಿಟಿನಾ. ಅರ್ಥ ಆಯ್ತಾ? NaOH, equivalent mass of NaOH. ಎಷ್ಟು? ಮೋಲಾರ್ ಮಾಸ್ ಆಫ್ NaOH ಎಷ್ಟು? ಮೋಲಾರ್ ಮಾಸ್ ಆಫ್ NaOH ಎಷ್ಟು? 23 plus 16 plus 1 total 40 ತಾನೆ. How many OH groups are there? Only one. That's why it is 40. Molar mass 40 ನೇ, equivalent mass 40 ನೇ. ಅರ್ಥ ಆಗಿದೆಯಾ? ಅಸಿಡಿಟಿ ಏನು ಗೊತ್ತಾಯ್ತಾ? ನಂಬರ್ ಆಫ್ OH ಗ್ರೂಪ್ಸ್ ಪ್ರೆಸೆಂಟ್ ಇನ್ ದಟ್ ಬೇಸ್ ದಟ್ ಗಿವ್ಸ್ ದ ಅಸಿಡಿಟಿ. ಅರ್ಥ ಆಗಿದೆಯಾ? ನೆಕ್ಸ್ಟ್, ಹೌ ಡು ಯು ಡಿಟರ್ಮೈನ್ ದ ಈಕ್ವಲೆಂಟ್ ಮಾಸ್ ಆಫ್ ಎ ಸಾಲ್ಟ್? Equivalent mass of salt is equal to molar mass of salt by number of positive charges. Number of positive charges. ಅರ್ಥ ಆಗಿದೆಯಾ? ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ NaCl? ಮೋಲಾರ್ ಮಾಸ್ 58.5 ಅಲ್ವಾ? How many positive charges? Only one. 58.5 by 1. Equivalent mass of NaCl 58.5 है. Molar mass of NaCl 58.5 है. ಅರ್ಥ ಆಯ್ತು? ಅಲ್ಯೂಮಿನಿಯಂ ಕ್ಲೋರೈಡ್ ಚೇಂಜ್ ಆಗುತ್ತೆ ನೋಡಿ. ಮೋಲಾರ್ ಮಾಸ್ ಅಟಾಮಿಕ್ ಮಾಸ್ ಕೇಳಿ ಪಾಸಿಟಿವ್ ಚಾರ್ಜಸ್ 3 ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಅರ್ಥ ಆಯ್ತಾ? ಮೋಲಾರ್ ಮಾಸ್ ಆಫ್ AlCl3 ಒಂದು ಅಲ್ಯೂಮಿನಿಯಂ 27 ಅಲ್ವಾ? ಅಟಾಮಿಕ್ ಮಾಸ್ ಆಫ್ ಅಲ್ಯೂಮಿನಿಯಂ 27 ಪ್ಲಸ್ 35.5 into 3 ಎಷ್ಟು ಬರುತ್ತೆ? 30 30 35 15 ಸರಿ 3 3 90 3 5 15 105 106.5 ತಾನೆ. ಅಲ್ಲಿಗೆ 106.5 ಪ್ಲಸ್ 27 106.5 by plus 27, that is 5 3 ಅರ್ಥ ಆಯ್ತಾ? 3 133.5 ಅಲ್ವಾ? 133.5 is the molar mass, but equivalent mass ಏನ 133.5 by 3. ಅರ್ಥ ಆಯ್ತಾ? ಎಷ್ಟು ಬರುತ್ತೋ ದಟ್ ಗಿವ್ಸ್ ದ ಈಕ್ವಲೆಂಟ್ ಮಾಸ್ ಆಫ್ ದಟ್ ಸಾಲ್ಟ್. ಅರ್ಥ ಆಗಿದೆಯಾ? ಅಲ್ಲಿಗೆ ಸಾಲ್ಟ್ ನ ಈಕ್ವಲೆಂಟ್ ಮಾಸ್ ಹೆಂಗ್ ಕಂಡಿಡ್ತೀವಿ? ಮೋಲಾರ್ ಮಾಸ್ ಆಫ್ ಸಾಲ್ಟ್ ಡಿವೈಡ್ ಬೈ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್. ಈಕ್ವಲೆಂಟ್ ಮಾಸ್ ಅದು ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಎರಡು ಒಂದೇ. ಇಲ್ಲಿ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಕೂಡ ಬರೆದಿರ್ತಾರೆ, ನೀವು ಮರಿಬೇಡಿ. ಪಾಸಿಟಿವ್ ಚಾರ್ಜಸ್ ನೆಗೆಟಿವ್ ಚಾರ್ಜಸ್ ಎರಡು ಈಕ್ವಲ್ ಆಗಿರುತ್ತೆ ಸಾಲ್ಟ್ ಅಲ್ಲೇ. ಆಸಿಡ್ ಆದ್ರೆ ಹಿಂಗೆ, ಬೇಸ್ ಆದ್ರೆ ಹಿಂಗೆ. ಅರ್ಥ ಆಯ್ತಾ? ನೋಡಿ, ಎಲಿಮೆಂಟ್ ಆದ್ರೆ ಹಿಂಗೆ. ಈಕ್ವಲೆಂಟ್ ಮಾಸ್ ಆಫ್ ಎಲಿಮೆಂಟ್ ಇಸ್ ಈಕ್ವಲ್ ಅಟಾಮಿಕ್ ಮಾಸ್ ಆಫ್ ವೇಲೆನ್ಸಿ. Equivalent mass of acid equal to molar mass of acid divided by basicity. Equivalent mass of base is equal to molar mass of base divided by acidity. Equivalent mass of salt is equal to molar mass of that salt divided by number of positive charges. ಈ ಥರ ನಾವು ಈಕ್ವಲೆಂಟ್ ಮಾಸ್ ಡಿಟರ್ಮೈನ್ ಮಾಡ್ತೀವಿ. ಬಟ್ ಈಕ್ವಲೆಂಟ್ ಮಾಸ್ ಕಾನ್ಸೆಪ್ಟ್ ನಿಮಗೆ NCERT ಇಂದ ತೆಗೆದಿದ್ದಾನೆ. ಬಟ್ ಯು ಶುಡ್ ನೋ, ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಾ? ಅರ್ಥ ಆಯ್ತಾ? ಇವನ್ನೆಲ್ಲ ಕಂಪ್ಲೀಟ್ ಪರ್ಫೆಕ್ಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ discuss, that is certain questions ಡಿಸ್ಕಸ್ ಮಾಡೋಣ. ಯಾವುದು? CET ನೀಟ್ ಕ್ವಶನ್ಸ್ ಯಾವುದರಲ್ಲಿ ಈ ಒಂದು ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ. ಅದಾದಮೇಲೆ ಸಾಲಿಬಿಲಿಟಿಗೆ ಹೋಗೋಣ. ಅರ್ಥ ಆಯ್ತಾ? ಥ್ಯಾಂಕ್ ಯು.